ಬಿಗ್ ಬಾಸ್ ಸೀಸನ್ 10ರ ಈ ವಾರದಲ್ಲಿ ಎಲ್ಲ ಸ್ಪರ್ಧಿಗಳ ಪೇರೆಂಟ್ಸ್ಗಳು ಬಂದು ಅವರವ್ರನ್ನ ಮೀಟ್ ಮಾಡಿದರು. ಅದೇ ಪ್ರತಾಪ್ ಅವರ ಪೇರೆಂಟ್ಸ್ಗಳು ಬಂದಿರಲಿಲ್ಲ. ಅದಕ್ಕೋಸ್ಕರ ಅವನು ಊಟ ಬಿಟ್ಟು ನಿದ್ದೆ ಬಿಟ್ಟು ಒಬ್ಬನೇ ಅಳ್ಕೋತಾ ಎಲ್ಲ ಕಡೆ ನಿಂತ್ಕೊಳ್ಳೋದು, ಒಬ್ಬೊಬ್ಬನೇ ಆಗಿ ಫೀಲ್ ಮಾಡ್ಕೊಳ್ಳೋದು ಮಾಡ್ತಾ ಇದ್ದ. ಸೊ ಇವತ್ತು ಪ್ರತಾಪ್ ಅವರ ತಂದೆ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅವನ ಮುಗ್ಧತೆಯನ್ನು ನೋಡಬೇಕು, ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ ಗುರು. ಯಾಕಂದರೆ ಒಬ್ಬ ಮನುಷ್ಯ ಸೋಲ್ತಾನೆ, ಅವಮಾನ ಅನುಭವಿಸ್ತಾನೆ ಹೊರತು ಸಾಯೋದಿಲ್ಲ. ಇವತ್ತಿಗೆ ಪ್ರತಾಪ್ ಇಷ್ಟು ದಿನ ಇದ್ದಿದ್ದಂತಹ ಪ್ರತಾಪೇ ಬೇರೆ, ಇನ್ಮೇಲೆ ಇರುವಂತಹ ಪ್ರತಾಪೇ ಬೇರೆ. ಇಷ್ಟು ದಿನ ಪ್ರತಾಪನ ಕೆಲವರು ತುಂಬ ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ. ಸೊ ಅವನ ಬಗ್ಗೆ ಕೆಟ್ಟದಾಗಿ ವಿಡಿಯೋಗಳನ್ನ ಮಾಡಿದ್ದಾರೆ, ಅವನ ಬಗ್ಗೆ ಕೆಟ್ಟದಾಗಿ ಹೇಳಿದ್ದಾರೆ. ಆದರೆ ಆ ಪ್ರತಾಪನಿಗೆ ಇನ್ನೊಂದು ಚಾನ್ಸನ್ನು ಕೊಟ್ಟಿದ್ದು ಬಿಗ್ ಬಾಸ್. ಆ ಚಾನ್ಸನ್ನು ಸೂಪರಾಗಿ ಬಳಸ್ಕೊಂಡಂತಹ ಪ್ರತಾಪ್ ಅವರ ಅಪ್ಪ ಅಮ್ಮನ ನಂಬಿಕೆನ ಪುನಃ ಗಳಿಸ್ಕೊಂಡು ಜನರ ನಂಬಿಕೆಯನ್ನು ಕೂಡ ಮತ್ತೆ ಪುನಃ ಅವನ್ನ ಗಳಿಸ್ಕೊಂಡಿದ್ದಾನೆ. ಸೊ ಅದನ್ನು ಅವನು ಉಳಿಸ್ಕೊಂಡು ಹೋಗಬೇಕು. ಅದರ ಮೇಲೆ ಅವನ ಜೀವನ ನಿಂತಿದೆ. ಪ್ರತಾಪಿಂದ ನಾವು ಜೀವನದಲ್ಲಿ ಒಂದು ಪಾಠನ ಕಲಿಬೇಕು. ನಾವು ಮೋಸ ಹೋದ್ವೋ ಅಥವಾ ಇನ್ನೊಬ್ಬರಿಗೆ ಮೋಸ ಮಾಡಿದ್ವೋ, ಇಲ್ಲ ಯಾರ್ಯಾರೋ ನಮ್ಮನ್ನು ಕಾಲು ಎಳೆದ್ರೋ ಅವ್ರನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ದೇನೆ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗಬೇಕು. ನಮಗೆ ಎಲ್ಲೋ ಅವಮಾನವಾಯಿತು ಅಲ್ಲಿ ನಾವು ನಿಂತು ನಾವು ಏನು ಅಂತ ಹೇಳಿ ಪ್ರೂವ್ ಮಾಡಬೇಕು. ಅದರಿಂದ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡುತ್ತೆ, ಮತ್ತೆ ನಮ್ಮನ್ನು ಒಪ್ಕೊಳ್ಳೋಂತಹ ಚಾನ್ಸಸ್ ಇದ್ದೇ ಇರುತ್ತೆ ಅಂತ ಹೇಳಿ ಈ ಪ್ರತಾಪ್ ಅವರ ಒಂದು ಜೀವನದಲ್ಲಿ ನಾವು ನೋಡ್ಬೋದು. ಸೊ ಪ್ರತಾಪ್ ಏನೇ ಆಗಿದ್ರು ಇವತ್ತು ಒಬ್ಬ ಸೆಲೆಬ್ರಿಟಿ ಅನ್ನೋದನ್ನ ನಾವು ಮೈಂಡಲ್ಲಿ ಇಟ್ಕೋಬೇಕು.